ಅಷ್ಟು ಕಷ್ಟ ಆಗಿದ್ರೆ ಯಾಕೆ ಮನೇಲಿ ಇಟ್ಕೊಂಡಿದ್ಯಾ? ಮಾಡು, ನಿನಗೂ ಅದೇ ತಾನೇ ಬೇಕಾಗಿರೋದು. ನಿನಗೂ ಅಷ್ಟು ತಾನೇ ಬೇಕಾಗಿರೋದು, ನನ್ನ ಸಾಕಾಗೋದು. ನಾನೇನು ಹೇಳಿಲ್ಲ, ನೀನೇ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಅಮ್ಮನಿಗೆ ಓ ಅದಾ, ಕನ್ನಡದಲ್ಲಿ ಇಲ್ಲುಸ್ಟ್ರೇಟೆಡ್ ವೀಕ್ಲಿ ತರಹದ ಒಂದು ಪತ್ರಿಕೆ ತರಬೇಕು ಅಂತ ಅಂದ್ಕೊಂಡೆ. ಆದರೆ ನಮ್ಮಲ್ಲಿರೋ ದೊಡ್ಡ ಸಮಸ್ಯೆ ಅಂದರೆ ಒಂದು ಒಳ್ಳೆ ಮುದ್ರಣಾಲಯನೇ ಇಲ್ಲ. ಅದಕ್ಕೆ ನಾವು ನಮ್ಮ ಗೆಳೆಯರು ಸೇರಿಕೊಂಡು ಮೈಸೂರಿನಲ್ಲಿ ನೃಪತುಂಗ ಮುದ್ರಣಾಲಯ ಅಂತ ಒಂದು ಪ್ರೆಸ್ ಓಪನ್ ಮಾಡಿದ್ದೇವೆ. ಒಂದು ನಿಮಿಷ ಇರಿ ನೋಡಿ, ಇದು ಲಹರಿ ಅಂತ ಪತ್ರಿಕೆ ನಮ್ಮ ಪ್ರೆಸ್ಸಲ್ಲಿ ನಾವೇ ಪ್ರಿಂಟ್ ಮಾಡಿದ್ದು. ಹೇಗಿದೆ ಹೇಳ್ತೀರಾ? ಥ್ಯಾಂಕ್ಸ್. ಹೌದೌದು, ಆದರೆ ಅದಕ್ಕೆ ಒಬ್ಬ ವಾಸು ಇದ್ರೆ ಚೆನ್ನಾಗಿರ್ತಿತ್ತು. ಸುಮ್ಮನೆ ಮುಖಪುಟ ಕೂಡ ನಾನೇ ಮಾಡಿದ್ದು. ಏನ್ ತೇಜಸ್ವಿ, ಅದನ್ನ ಸಮಯ ಇದ್ದಾಗ ಯಾವಾಗಾದ್ರೂ ಯೋಚನೆ ಮಾಡ್ತೀನಿ. ಈಗ ಮೊದಲು ಈ ಕಾಡನ್ನ ಕಾಡಾಗಿಟ್ಟೆ ಕೃಷಿ ಮಾಡೋದು ಹೇಗೆ ಅದನ್ನ ಮೊದಲು ಯೋಚನೆ ಮಾಡಬೇಕು. ನನ್ನ ಮನೆ ಅನ್ನೋದರಿಂದ ದೂರದಲ್ಲಿರೋ ಮಕ್ಕಳಿರುವುದು ಕಿವಿ ನೋಡೋ ಆಸೆ ವ್ಯಕ್ತಪಡಿಸ್ತಿರ್ತಾರೆ. ಭಯಂಕರ ಬೆನ್ನಿನಾಗಿ ತೇಜಸ್ವಿ ಜೊತೆಗೆ ಕಾಡೆಲ್ಲ ಜಾಲಾಡಿ ಮತ್ತೆ ಮನೆ ಹಿಂದಿರ್ಬೇಕಾದ್ರೆ ಅದೇ ಗೈಡ್ ಆಗಿರ್ತದೆ. ಮನೆ ರೆಡಿ, ತೋಟ ರೆಡಿ, ತೋಟಕ್ಕೆ ರಸ್ತೆನೂ ಹಾಕ್ಸ್ತಾ ಇತ್ತು. ಬಹಳ ಎಷ್ಟು ಹೋಗೋಣ. ನಿಮಗೆ ಅಮ್ಮನಿಗೆ ಏನ್ ಹೇಳಿ ನಾನು? ಬೇಕಾದ್ರೆ ನಾನು ಆಮೇಲೆ ಬಂದಾಗ ಕರ್ಕೊಂಡು ಭಾವ ಪರವಶತೆ ತುಂಬಿರುವ ದೃಶ್ಯ. ರಾಜೇಶ್, ನಿಮ್ಮ ತಾಯಿ ಇಬ್ಬರು ಇಷ್ಟು ಕಟ್ಟಾದ್ರೆ ಬರಲೇಬೇಡ, ಇಲ್ಲೇ ಇರು. ಸುಮ್ಮನೆ ತೇಜು, ನಿಮಗೇನು ಗೊತ್ತು ಹೆಣ್ಮಕ್ಳಿಗೆ ಅಮ್ಮ ಅಂದ್ರೆ ಏನು ಅಂತ? ದೇವರು ತನ್ನ ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ತಾಯಿ ಸೃಷ್ಟಿ ಮಾಡ್ತಾರಂತ. ಹೌದೌದು, ನಿಜ. ಮತ್ತೆ ಎಲ್ಲಾ ಗಂಡಸರಿಗೂ ಶಿಕ್ಷೆ ಕೊಡಕ್ ಆಗಲ್ಲ ಅಂತ ಹೆಂಡತಿ ಸೃಷ್ಟಿ ಮಾಡ್ತಾರೆ.